ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಾಶ್ಮಿ. ಮತ್ತೆ ಬಂದ ಮಾಳವಿಕಾ, ಮೋಹನ್ ಮೂಕ ಪ್ರೇಕ್ಷಕ, ಶಾಲಿನಿ ಕೀರ್ತಿ ಸ್ತಬ್ಧ. ಬಿಗ್ ಬಾಸ್ ಕನ್ನಡ 4 ಕಾರ್ಯಕ್ರಮದಿಂದ ನಟಿ ಮಾಳವಿಕಾ ಅವಿನಾಶ್ ಔಟ್ ಎಂದು ಭಾವಿಸಿ ಗೆಲ್ಲುವ ಚಾನ್ಸ್ ನಂಗೆ ಜಾಸ್ತಿ ಅಂತ ಇಷ್ಟು ದಿನ ಬೀಗಿದವರ ಬಾಯಿಗೆ ಇದೀಗ ಬೀಗ ಜಡ್ದಂತಾಗಿದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಮತ್ತೆ ಮಾಳವಿಕಾ ಪ್ರತ್ಯಕ್ಷವಾಗಿದ್ದಾರೆ. 3-4 ದಿನ ಬಿಗ್ ಬಾಸ್ನ ಸೀಕ್ರೆಟ್ ರೂಮ್ನಲ್ಲಿದ್ದು ಮನೆಯವರ ಮಾತುಗಳನ್ನು ಸೂಕ್ಷ್ಮವಾಗಿ ಆಲಿಸಿದ್ದ ಮಾಳವಿಕಾ ನಿನ್ನೆ ಬಿಗ್ ಬಾಸ್ ಆದೇಶದ ಪ್ರಕಾರ ಮನೆಯೊಳಗೆ ಕಾಲಿಟ್ಟಿದ್ದಾರೆ. ಆಗಲೇ ನೋಡಿ ಉಳಿದ 5 ಸ್ಪರ್ಧಿಗಳ ಎದೆಯಲ್ಲಿ ಪುಕಪುಕ ಶುರುವಾಗಿದ್ದು. ಮೊದಲೇ ಕಷ್ಟ ಎನ್ನುತ್ತಿದ್ದ ಮೋಹನ್ ಬಿಗ್ ಬಾಸ್ ಕಾರ್ಯಕ್ರಮ 16 ವಾರ ಎಕ್ಸ್ಟೆಂಡ್ ಆಗಿರುವುದು ನಿಜವೇ ಆದ್ರೆ ತುಂಬಾ ಕಷ್ಟ ಅಂತ ಬೆಳಗ್ಗೆಯೇ ಮೋಹನ್ ಗೊಣಗ್ತಾ ಕೂತಿದ್ರು. 94ನೇ ದಿನ ಸಂಜೆ 4:40ಕ್ಕೆ ಮಾಳವಿಕಾ ಅವಿನಾಶ್ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ರು. ಮಾಳವಿಕಾ ರೀ ಎಂಟ್ರಿ ಕೊಟ್ಟಿದ್ದನ್ನ ನೋಡಿ ಮೋಹನ್ಗೆ ಮಾತೇ ಬರಲಿಲ್ಲ. ಶಾಲಿನಿ ಕೂಡ ಮಾಳವಿಕಾರವರನ್ನ ನೋಡಿ ಶಾಕ್ ಆಗ್ಬಿಟ್ರು. ಮಾಳವಿಕಾ ಅವಿನಾಶ್ ಎಂಟ್ರಿ ಕೊಟ್ಟ ಮೇಲೆ ನಟಿ ಶ್ರುತಿ ಯೋಗಕ್ಷೇಮ ವಿಚಾರಿಸಿದ್ರು. ಮಾಳವಿಕಾ ಅವಿನಾಶ್ ಕಾಲಿಟ್ಟ ಬಳಿಕ ಇನ್ನೊಂದು ಆಟಮ್ ಬಾಂಬ್ ಬರುತ್ತೆ, ನಾನು ಮಜಾ ತೆಗೆದುಕೊಳ್ಬೇಕು ಅಂತ ಅಯ್ಯಪ್ಪ ಹೇಳ್ತಿದ್ರು. ಪ್ರಥಮ್ನು ಆ ಕಡೆಯಿಂದ ಕಳಿಸ್ಬಿಡ್ಬೇಕಾಗಿತ್ತಲ್ಲ ಅಂತ ಮೋಹನ್ ಕೂಡ ಡೌಟ್ನಲ್ಲಿದ್ದಾರೆ ಅಂತ ಅಯ್ಯಪ್ಪ ಬಳಿ ರಿಷಿಕಾ ಹೇಳಿದ್ರು. ಮಾಳವಿಕಾ ಬಂದ್ಮೇಲೆ ಪ್ರಥಮ್ ಕೂಡ ಬರ್ಬೋದು ಅಂತ ಎಲ್ಲರೂ ಮೂಡ್ ಆಫ್ ಆಗಿದ್ದಾರೆ ಅಂತ ಅಯ್ಯಪ್ಪ ರಿಷಿಕಾ ಬಳಿ ಹೇಳಿದವರು ನೀತು. ಮಾಳವಿಕಾ ಬಂದ್ಮೇಲೆ ಶಾಲಿನಿ ಮತ್ತು ಕೀರ್ತಿ 2 ದಿನದ ಸ್ಟೋರಿ ಹೇಳು ಅಂತ ಬೆನ್ನು ಬಿದ್ದಿದ್ದಾರೆ. ಪ್ರಥಮ್ ಕೂಡ ಬರ್ತಾನೋ ಈಗ ಎಂಬ ಪ್ರಶ್ನೆಯನ್ನ ಮಾಳವಿಕಾ ಬಳಿ ಶಾಲಿನಿ ಡೈರೆಕ್ಟ್ ಆಗಿ ಕೇಳಿದ್ರು. ಮಾಳವಿಕಾ ಒಬ್ರೇ ಬಂದಿರೋದ್ರಿಂದ ಅವರೊಬ್ಬರೇ ಸೀಕ್ರೆಟ್ ರೂಮ್ನಲ್ಲಿ ಇದ್ರು ಅಂತ ಶಾಲಿನಿ ಕೀರ್ತಿ ಲೆಕ್ಕಾಚಾರ ಮಾಡಿಬಿಟ್ಟಿದ್ದಾರೆ. ಇಬ್ಬರಿಗೆ ಬಗ್ಗಿಸಿ ಬರೆ ಹಾಕಿ ಕಳಿಸ್ತಾರೆ, 6 ಜನ ಇಟ್ಕೊಂಡು ಜಾತ್ರೆ ಮಾಡ್ತಾರ ಎನ್ನುತ್ತಾ ಮೋಹನ್ ಮುಂದಾಲೋಚನೆಯಲ್ಲಿ ತೊಡಗಿದ್ರು. ಹೀಗೆ ಇನ್ನಷ್ಟು ಬಿಗ್ ಬಾಸ್ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.